ನಮ್ಮ ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಶಿರಾ ಒಂದು ಉಪಕೇಂದ್ರದಲ್ಲಿ ಕ್ಷೀರಕ್ಷಾಂತಿಯ ಪಿತಾಮಹ ವರ್ಗೀಶ್ ಕುರಿಯನ್ ಅವರ ಭಾವಚಿತ್ರವನ್ನು ಸ್ಟ್ಯಾಚ್ಯೂವನ್ನು ಇವತ್ತು ಅನಾವರಣವನ್ನು ಮಾಡಿದ್ದೀವಿ. ಇದು ನಿಜಕ್ಕೂ ಕೂಡ ಎಲ್ಲ ಹೈನುಗಾರರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಬ್ಬ ಧೀಮಂತ ನಾಯಕ. ಏಕೆಂದರೆ ಇವತ್ತು ಹಿಂದೆ ಹಾಲಿನ ಉತ್ಪಾದನೆ ಕೇವಲ ಆ ಒಂದು ಗ್ರಾಮಗಳಲ್ಲಿ ಆಯಾ ಕುಟುಂಬಗಳಲ್ಲಿ ಸೀಮಿತವಾಗಿರ್ತಕ್ಕಂಥ ಒಂದು ಉದ್ಯಮವನ್ನು ಇವತ್ತು ಒಂದು ಬಹುದೊಡ್ಡ ಉದ್ಯಮವಾಗಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೊರ ರಾಷ್ಟ್ರಗಳಿಗೂ ಕೂಡ ವಿಸ್ತರಿಸ್ತಕ್ಕಂಥ ಮಟ್ಟದಲ್ಲಿ ಒಂದು ಸಹಕಾರಿ ಸಂಸ್ಥೆಗಳ ಮುಖಾಂತರ ಈ ಒಂದು ಉದ್ಯಮಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟು ಹಲವಾರು ಇವತ್ತು ಸಾವಿರಾರು ಲಕ್ಷಾನುಗಟ್ಟಲೆ ರೈತರಿಗೆ ಒಂದು ರೀತಿ ಆರ್ಥಿಕವಾಗ್ತಕ್ಕಂಥ ಶಕ್ತಿಯನ್ನು ಕೊಟ್ಟಂಥ ಇವತ್ತು ಮಹಾನ್ ಪುರುಷ ಈ ವರ್ಗೀಶ್ ಕುರಿಯನ್ರವರು. ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಸಂಘ ಸಂಸ್ಥೆಗಳನ್ನು ಮಾಡಿ ಆ ಸಂಘ ಸಂಸ್ಥೆಗಳಿಗೆ ಆ ರೈತ ಉತ್ಪಾದಕರುಗಳೇ ಇವತ್ತು ನಿರ್ದೇಶಕರಾಗಿ ಅಧ್ಯಕ್ಷಗಳಾಗಿ ಮತ್ತು ಅದೇ ರೀತಿ ಇವತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಆ ಒಂದು ಸಂಘದ ಇವತ್ತು ರೈತ ಸದಸ್ಯರುಗಳೇ ಇವತ್ತು ಜಿಲ್ಲಾ ಮಟ್ಟದ ನಿರ್ದೇಶಕರುಗಳಾಗಿ ಅಧ್ಯಕ್ಷರುಗಳಾಗಿ ಮತ್ತು ಅವತ್ತಿನ ಏನು ಆ ರೈತರ ಹಾಲಿನ ಉತ್ಪಾದನೆಯ ದರವನ್ನು ನಿರ್ಧರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಂಥವ್ರು ಇವತ್ತು ವರ್ಗೀಶ್ ಕುರಿಯನ್ರವರು. ಇವತ್ತು ರೈತ ನಾವು ಯಾವುದೇ ಬೆಳೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ಅದರ ಒಂದು ಬೆಲೆ ನಿರ್ಧಾರ ಮಾಡ್ತಕ್ಕಂಥ ಹಕ್ಕು ಇವತ್ತು ಕೇವಲ ದಳ್ಳಾಳಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ನಮ್ಮ ಸೊಸೈಟಿಗಳ ಮುಖಾಂತರ ಈ ಹಾಲನ್ನು ಇವತ್ತು ಸಂಗ್ರಹಣೆ ಮಾಡಿ ಅದರ ದರವನ್ನು ನಿರ್ಧಾರ ಮಾಡ್ತಕ್ಕಂಥ ಏನಾದರೂ ಒಂದು ಹಕ್ಕಿದೆ, ಒಂದು ತೀರ್ಮಾನ ಇದೆ ಅಂದರೆ ಅದು ನಮ್ಮ ರೈತರಿಗೆ ಈ ಒಂದು ಹೈನೋದ್ಯಮದಲ್ಲಿ ಮಾತ್ರ. ಇಂತಹ ಒಂದು ಹೊಸ ಕಾನ್ಸೆಪ್ಟನ್ನು ಸೃಷ್ಟಿ ಮಾಡಿ ಸಹಕಾರ ಸಂಘಗಳ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಹೈನುಗಾರಿಕೆಯನ್ನು ಬಹುದೊಡ್ಡ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೀರ್ತಿ ಇವತ್ತು ವರ್ಗೀಶ್ ಕುರಿಯನ್ರವರಿಗೆ ಸಲ್ತಕ್ಕಂಥದ್ದು. ಅಂತಹ ವರ್ಗೀಶ್ ಕುರಿಯನ್ರವ್ರನ್ನ ಇವತ್ತೊಂದು ಸ್ಟ್ಯಾಚ್ಯೂವನ್ನು ಈ ಒಂದು ತಾಲೂಕಿನಲ್ಲಿ ನಿರ್ಮಾಣ ಮಾಡಬೇಕು. ಇವರ ಒಂದು ಏನು ಆ ತತ್ವಗಳನ್ನು ಅವರ ಆದರ್ಶಗಳನ್ನು ನಮ್ಮ ರೈತರಿಗೂ ಕೂಡ ನಮ್ಮ ಎಲ್ಲ ಸಹಕಾರಿಗಳು ಕೂಡ ಅದನ್ನು ಮೈಗೂಡಿಸ್ಕೊಳ್ಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನು ಇವತ್ತು ಕೈಗೊಂಡು ಎಲ್ಲ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಏನು ಕಾರ್ಯದರ್ಶಿಗಳಿರ್ಬೋದು ಈ ತೀರ್ಮಾನ ಕೈಗೊಂಡು ಇವತ್ತು ಸ್ಟ್ಯಾಚ್ಯೂನ್ನು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹಿರಿಯ ಸಹಕಾರಿಗಳ ಸುಪುತ್ರರು ನನ್ನ ಗುರುಗಳು ಆಗಿರ್ತಕ್ಕಂಥ SN ಕೃಷ್ಣಯ್ಯನವರ ಮಗರಾಗಿರ್ತಕ್ಕಂಥ ರೂಪೇಶ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರು ಕೂಡ ಒಬ್ಬ ಸಹಕಾರಿಗಳು. ಅವರು ಈ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ತಿಳಿದು ಇಲ್ಲ ಒಂದು ಇಂಥದಕ್ಕೆ ನಮ್ಮೆಲ್ಲರ ಬೆಂಬಲ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಇವತ್ತು ಸ್ವಪ್ರೇರಣೆಯಿಂದ ಬಂದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿರ್ಗಟ್ಟೆ ಚಂದ್ರಶೇಖರ್ ಅವರು, ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಣ್ಣನವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ಮುದ್ದುಗಣೇಶ್ ಅವರು, ದಯಾನಂದ್ರವರು, ನಮ್ಮ ಶಿವಾನಂದ್ರವರು, ಹಾಗೆ ನಮ್ಮ ಭಾಳಷ್ಟು ಮುಖಂಡರುಗಳು ನಮ್ಮ ಉಮೇಶ್ ಅವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವರು, ನಮ್ಮ ಮಾಲಿಂಗಯ್ಯನವರು, ದಯಣ್ಣವರು, ಮಂಜಣ್ಣವರು, ಕಿರಣ್ ಗೌಡರು, ತಿಮ್ಮೇಗೌಡರು, ಭಾಳಷ್ಟು ಜನ ಇವತ್ತು ನಮ್ಮ ಮೂರ್ತಿಯವರು ಪತ್ರಿಕಾ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತ ಮೂರ್ತಿರವರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಇದು ಕೂಡ ಇದೊಂದು ರೈತ ಪರವಾಗ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ರೈತರಿಗೆ ಒಂದು ಹೊಸ ಆವಿಷ್ಕಾರಗಳನ್ನು ಮೂಡ್ತಕ್ಕಂಥ ದಿಶೆಯಲ್ಲಿ ಈ ಹೈನುಗಾರಿಕಾ ಕ್ಷೇತ್ರ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಆಗಿದೆ. ಅವರ ಒಂದು ರೈತರ ಸಹಭಾಗಿತ್ವದಲ್ಲಿ ನಾವು ಕೂಡ ಅವರ ಜೊತೆಯಲ್ಲಿ ಇದ್ದೀವಿ ಎಂಬುದು ಕೂಡ ಮತ್ತಷ್ಟು ಸಂತೋಷ ತರ್ತಕ್ಕಂಥ ಒಂದು ವಿಚಾರ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಭಾಳಷ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರೈತರು ನಮ್ಮ ಸಹಕಾರಿಗಳು ಬಂದು ಈ ನಮ್ಮ ಡಾಕ್ಟರ್ ವರ್ಗೀಶ್ ಕುರಿಯನ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ಸಿರಾದಲ್ಲಿ ಆಗಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಶಿರಾ ನಗರದ KMF ಆವರಣದಲ್ಲಿ ಒಂದು ವಿಶೇಷ ಸಂದರ್ಭ ಹಾಗೂ ವಿಶೇಷ ದಿನ ಅಂತಲೇ ಹೇಳ್ಬೋದು. ಈ ನಮ್ಮ ದೇಶದ
ಏನು ಕ್ಷೀರ ಕ್ರಾಂತಿಯ ಹರಿಕಾರ, ವೈಟ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ಅದರ ಪಿತಾಮಹರಾದಂತಹ ವರ್ಗೀಸ್ ಕುರಿಯನ್ ಅವರ ಪುತ್ಥಳಿಯ ಅನಾವರಣ ಈ ದಿನ ನಡೆದಿದೆ. ಅತ್ಯಂತ ಸಂತೋಷದಾಯಕ ದಿನ. ಒಬ್ಬ ಸಹಕಾರಿಯಾಗಿ ನಮ್ಮ ಇನ್ನೊಬ್ಬ ಸಹಕಾರಿಗಳಾದಂತಹ ನಮ್ಮ SR ಗೌಡ್ರನ್ನ ನಾನು ಈ ದಿನ ಅಭಿನಂದಿಸಕ್ಕೆ ಬಂದಿದ್ದೇನೆ. ಯಾಕಂದರೆ ಯಾರೇ ಆಗಲಿ ನಮ್ಮ ಸಂಸ್ಕಾರ ಏನು ಹೇಳುತ್ತೆ, ನಾವು ಉಪಕಾರ ಸಂಸ್ಕರಣೆ ಮಾಡಬೇಕು. ಯಾರೇ ಆಗಲಿ ಏನಾದರೂ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರನ್ನು ನೆನೆಯಬೇಕು. ಅಂಥ ಒಂದು ಸಂಸ್ಕಾರಯುತವಾದ ಕೆಲಸವನ್ನು ನಮ್ಮ SR ಗೌಡ್ರ ನಾಯಕತ್ವದಲ್ಲಿ ಈ ದಿನ ನಡೆದಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ SR ಗೌಡ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕಂದರೆ ಕುರಿಯನ್ ಅವರಿಂದ ಈ ದಿನ ರಾಷ್ಟ್ರದಲ್ಲಿ ಏನಿದೆ, ಹಿಂದೆಲ್ಲ ನಾವು ಹೈನುಗಾರಿಕೆ ಅಂದರೆ ಆಯಾ ಊರುಗಳಲ್ಲಿ ಹಾಲನ್ನು ಹಾಕಿ ಆ ಊರಿನ ಮಟ್ಟಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಇರ್ತಿತ್ತು. ಈ ಪುಣ್ಯಾತ್ಮ ಏನು ಗುಜರಾತ್ನಲ್ಲಿ ಅಮೂಲ್ ಅಂತಕ್ಕಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟಾಕಿ ಅದೇ ಮಾದರಿಯಲ್ಲಿ ಇಡೀ ದೇಶಗಳಲ್ಲಿ ಈ ಹೈನುಗಾರಿಕೆ ಒಂದು ಕ್ರಾಂತಿಕಾರಿ ಬೆಳವಣಿಗೆಯಾಗಿ ರೈತರಿಗೆ ಪರ್ಯಾಯ ಆದಾಯವಾಗಿ ಈ ಹೈನುಗಾರಿಕೆ ಆಯಿತು. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಈ ದಿನ ನಂದಿನಿ, ನಮ್ಮ ರಾಜ್ಯದ ನಂದಿನಿ ಏನಿದೆ, ನಮ್ಮ ಕನ್ನಡಿಗರ ಅಸ್ಮಿತೆ, ಅಮೂಲ್ಗೆ ಸಮಾನಾಂತರವಾಗಿ ಈ ದಿನ ನಂದಿನಿ ಬೆಳೆದಿದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಈ ಹಾಲು ಸಹಕಾರ ಸಂಘಗಳ ನಿರ್ದೇಶಕರು, ಅಧ್ಯಕ್ಷರು. ಅಂಥವರು ನಮ್ಮ ತಾಲೂಕಿನ ನಿರ್ದೇಶಕರಾಗಿ ಪಡೆದಿರ್ತಕ್ಕಂಥ ನಮ್ಮ ಭಾಗ್ಯ. ಹಾಗಾಗಿ ಒಬ್ಬ ಸಹಕಾರಿಯಾಗಿ ನಾನು ಇನ್ನೊಬ್ಬ ಸಹಕಾರಿಯನ್ನು ಈ ಒಂದು ಕಾರ್ಯಕ್ಕೆ ಅಭಿನಂದಿಸ್ತೀನಿ. ಇದೊಂದೇ ಕಾರ್ಯ ಅಲ್ಲ, ಈ ದಿನ ಇನ್ನೂ ಒಂದು ಅರ್ಥಪೂರ್ಣವಾದ ಕಾರ್ಯ. ಸಾಕಷ್ಟು ಜನ ನಮ್ಮ ಹೈನುಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಸವಲತ್ತನ್ನು ಕೊಟ್ಟಿದ್ದಾರೆ. ಅದು ಅಂತೂ ಪ್ರಶಂಸನೀಯ ಕೆಲಸ. ಅದರ ಒಟ್ಟಿಗೆ ಏನು ಇಲ್ಲಿ ನಮ್ಮ ರೈತರು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸೇರಿರೋ ಜಾಗದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ನಡೆಸ್ಕೊಟ್ಟಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ಯಾಕಂದರೆ ನಾನು ನಮ್ಮ ಶಾಲಾ ಕಾಲೇಜುಗಳಲ್ಲೂ ರಕ್ತದಾನ ಶಿಬಿರಗಳನ್ನು ನೋಡಿದ್ದೀನಿ. ಎಲ್ಲೋ ಒಂದು ಕಡೆ ಒಂದು 10 ಯೂನಿಟ್ 20 ಯೂನಿಟ್ ಆಗೋದು ಕಷ್ಟ ಗೌಡ್ರೆ. ಅಂಥದ್ದು ಈ ದಿನ ನಾನು ಈಗ ಕೇಳಿದೆ 30-32 ಯೂನಿಟ್ ಆಗಿದೆ. ನಾನು ನಮ್ಮ ಗೌಡ್ರನ್ನ ಅಭಿನಂದಿಸಕ್ಕೆ ಬಂದಿದ್ದ ಸಂದರ್ಭದಲ್ಲಿ ನಾನು ಸ್ವಯಂ ಪ್ರೇರಣೆಯಿಂದ ಈ ದಿನ ರಕ್ತದಾನವನ್ನು ಮಾಡಿದ್ದೀನಿ. ಅಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಕ್ಷೀರಕ್ರಾಂತಿ ನಮ್ಮ ತಾಲೂಕಿನಲ್ಲಿ ಮುಂದುವರಿಲಿ ಅಂತೇಳಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ